ಎಫ್ಐಆರ್ ಮತ್ತು ಎನ್ಸಿಆರ್ ನಡುವಿನ ವ್ಯತ್ಯಾಸ. ಎಫ್ಐಆರ್ ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ರಿಟರ್ನ್ ಕಂಪ್ಲೇಂಟ್ ಇರುತ್ತದೆ. ಸೀರಿಯಸ್ ಕ್ರೈಮ್ಗಳಿಗಾಗಿ ಪೊಲೀಸರು ತಕ್ಷಣ ಇನ್ವೆಸ್ಟಿಗೇಷನ್ ಪ್ರಾರಂಭಿಸುತ್ತಾರೆ. ಉದಾಹರಣೆಗೆ ಮರ್ಡರ್ BNS ಸೆಕ್ಷನ್ 101, ರೇಪ್ BNS ಸೆಕ್ಷನ್ 63, ಥೆಫ್ಟ್ BNS ಸೆಕ್ಷನ್ 303, ಅಸಾಲ್ಟ್ BNS ಸೆಕ್ಷನ್ 130, ಕಿಡ್ನ್ಯಾಪಿಂಗ್ BNS ಸೆಕ್ಷನ್ 137, ರಾಬರಿ BNS ಸೆಕ್ಷನ್ 309, ಪೋಕ್ಸೋ ಆ್ಯಕ್ಟ್ ಎಕ್ಸೆಟ್ರಾ. ಎಫ್ಐಆರ್ನಲ್ಲಿ ಪೊಲೀಸರು ಕೇಸ್ ರಿಜಿಸ್ಟರ್ ಆದ ನಂತರ ಇನ್ವೆಸ್ಟಿಗೇಷನ್, ಸರ್ಚ್, ಅರೆಸ್ಟ್ ಸಹ ಮಾಡಲಾಗುತ್ತದೆ ವಾರಂಟ್ ಇಲ್ಲದೆ. ಎಫ್ಐಆರ್ನಲ್ಲಿ ಕೇಸ್ ಡೀಲ್ ಮಾಡಲು CRPC ಸೆಕ್ಷನ್ 154 ಪ್ರಕಾರ ಮಾಡಲಾಗುತ್ತದೆ. ಎನ್ಸಿಆರ್ ಅಂದರೆ ನಾನ್ ಕಾಗ್ನಿಸಬಲ್ ರಿಪೋರ್ಟ್. ರಿಟರ್ನ್ ಕಂಪ್ಲೇಂಟ್ ಮೈನರ್ ಕ್ರೈಮ್ಗಳಿಗಾಗಿ ಪೊಲೀಸರು ಡೈರೆಕ್ಟ್ ಆಗಿ ಅರೆಸ್ಟ್ ಅಥವಾ ಇನ್ವೆಸ್ಟಿಗೇಷನ್ ಮಾಡಲು ಸಾಧ್ಯವಿಲ್ಲ. ಉದಾಹರಣೆಗೆ ಪಬ್ಲಿಕ್ ನ್ಯೂಸೆನ್ಸ್, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಎಕ್ಸೆಟ್ರಾ. ಆದರೆ NCRನಲ್ಲಿ ಕೇಸ್ ರಿಜಿಸ್ಟರ್ ಆದ ನಂತರ ಪೊಲೀಸರು ಮೊದಲು ಕೋರ್ಟ್ನಿಂದ ಪರ್ಮಿಷನ್ ತೆಗೆದುಕೊಳ್ಳಬೇಕು. ಅಂದರೆ ಇನ್ವೆಸ್ಟಿಗೇಷನ್, ಅರೆಸ್ಟ್ ಮಾಡಲು ಕೋರ್ಟ್ ಅನುಮತಿ ಬೇಕು. ವಾರಂಟ್ ಇಲ್ಲದೆ ಅರೆಸ್ಟ್ ಮಾಡಲು ಸಾಧ್ಯವಿಲ್ಲ.